ಹೆಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ನಮ್ಮ ಸಂಜೆ ಟೈಮಲ್ಲಿ ನಾವು ಟೀ ಕುಡಿಯುವಾಗ ನಮಗೇನಾದ್ರು ಸ್ನ್ಯಾಕ್ಸ್ ಇದ್ದರೆ ತುಂಬ ಖುಷಿ ಅನಿಸುತ್ತೆ. ಬಟ್ ನಮಗೆ ಟೈಮ್ ಇರಲ್ಲ, ಹಾಗೆ ನಾವು ಸ್ನ್ಯಾಕ್ಸ್ನ ಮಾಡಲ್ಲ, ಅಂಗಡಿಯಿಂದ ತಂದು ತಿಂತೀವಿ. ಬಟ್ ನಾವು ಹೆಲ್ದಿಯಾಗಿ ಮನೆಯಲ್ಲೇ ಒಂದು ಈಸಿಯಾಗಿ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಇನ್ನೇನಾದರೂ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಮ್ಮ ಮುಂಬರುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನ ಪಡಿಬೋದು. ಹಾಗೆ ವಿಡಿಯೋನ ಮಿಸ್ ಮಾಡದೆ ನೋಡಲು ಸಹ ಬಹುದು. ಸ್ನೇಹಿತರೆ, ಹಾಗಿದ್ರೆ ಇನ್ಯಾಕೆ ತಡ, ಬನ್ನಿ ನಾವು ಈ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಕೇವಲ 5 ನಿಮಿಷದಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿ ಮಾಡಲಿಕ್ಕೆ ನಾವು ಮೊದಲಿಗೆ ಒಂದು ಮೀಡಿಯಂ ಸೈಜ್ನ ಈರುಳ್ಳಿನ ಚೆನ್ನಾಗಿ ಹೆಚ್ಕೊಳ್ಳೋಣ. ನಂತರ ನಾವೊಂದು ಮೀಡಿಯಂ ಸೈಜ್ನ ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ನಾವು ಈ ರೀತಿ ತುರಿಬೇಕು. ತುರಿದಂಥ ಆಲೂಗಡ್ಡೆ ನೀರನ್ನು ಹಾಕಿ ನಾವು ಚೆನ್ನಾಗಿ ಅದನ್ನ ತೊಳ್ಕೊಬೇಕು. ನೋಡಿ, ನಾವಿಲ್ಲಿ ಇಷ್ಟು ಚಿಕ್ಕದಾಗಿ ಇದನ್ನು ಗ್ರೇಟ್ ಮಾಡಿ ಇಟ್ಟಿದ್ದೀವಿ. ನಾವೊಂದು ಪಾತ್ರೆಗೆ ತುದ್ದಿಟ್ಟಂಥ ಆಲೂಗಡ್ಡೆ ಮತ್ತು ಹೆಚ್ಚಿಟ್ಟಂಥ ಈರುಳ್ಳಿನ ಹಾಕೊಳ್ಳೋಣ. ಸ್ವಲ್ಪ ಕತ್ತರಿಸಿದ ಕೊತ್ತಂಬರಿ ಸೊಪ್ಪು ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಒಂದು ಅರ್ಧ ಚಮಚ ಜೀರಿಗೆ ಹಾಕಿ, ಸಣ್ಣ ಚಮಚದಲ್ಲಿ 1 ಚಮಚ ಕಾಳು ಮೆಣಸಿನ ಪೌಡರ್, ಚಿಟಿಕೆಯಷ್ಟು ಅರಶಿನ, ಅರ್ಧ ಸ್ಪೂನ್ ಮೆಣಸಿನ ಹುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸೇರಿಸಿ, 3 ಚಮಚ ಅಕ್ಕಿ ಹಿಟ್ಟು ಹಾಕಿ, ಇದಕ್ಕೀಗ ಒಂದು ಹಸಿ ಕೋಳಿ ಮೊಟ್ಟೆ ಹಾಕಿ ನಾವು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಯಾವುದೇ ರೀತಿಯ ನೀರು ಸೇರಿಸಬೇಕಾದ ಅವಶ್ಯಕತೆ ಇಲ್ಲ. ನಾವು ಮೊಟ್ಟೆ ಹಾಕಿದ್ವಲ್ಲ, ಆ ಮೊಟ್ಟೆಯಲ್ಲೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೀಗ ನಾವು 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೆಕ್ಸ್ ಹಾಕ್ತಿದ್ದೀವಿ. ನಿಮ್ಗೊಂದು ವೇಳೆ ಸ್ವಲ್ಪ ಖಾರ ಬೇಕು ಅಂತ ಅನ್ಸಿದ್ರೆ ನೀವು ಹಸಿಮೆಣಸನ್ನು ಸಹ ಕಟ್ ಮಾಡಿ ಹಾಕೋಬಹುದು. ಈಗ ನಮ್ಮ ಮಿಕ್ಸ್ ರೆಡಿಯಾಗಿದೆ. ಈಗ ಒಂದು ಪಾನಿಗೆ 2 ಸ್ಪೂನ್ ಅಷ್ಟು ಆಯಿಲ್ ಹಾಕುವ. ನಾವಿಲ್ಲಿ ಗ್ಯಾಸ್ನ ಲೋ ಫ್ಲೇಮಲ್ಲಿಟ್ಟೆ ನಾವು ಆಯಿಲ್ನ ಬಿಸಿ ಮಾಡಬೇಕು. ಆಯಿಲ್ ಬಿಸಿ ಆದ ನಂತರ ನಾವು ಇದಕ್ಕೆ ನಾವು ಮಿಕ್ಸ್ ಮಾಡಿಟ್ಟಂತಹ ಮಿಕ್ಸ್ನ ಇದಕ್ಕೆ ಹಾಕಿ ಕ್ಲೀನಾಗಿ ನಾವು ದೋಸೆ ಥರ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ನಾವಿಲ್ಲಿ ಅರ್ಧಾಂಶ ಮಾತ್ರ ಹಾಕಿದ್ದೀವಿ. ಇದೀಗ ನೋಡಿ, ಒಂದು ಸೈಡು ಚೆನ್ನಾಗಿ ಬೆಂದಿದೆ. ನಾವು ಇದನ್ನೀಗ ಪುನಃ ಮಗ್ಚಿ ಹಾಕಿ ಇನ್ನೊಂದು ಸೈಡ್ ಸಹ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೋಡಿ, ಈಗ 2 ಕಡೆ ಸಹ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದನ್ನು ತೆಗೆದು ಒಂದು ಪ್ಲೇಟಿಗೆ ಹಾಕೋಬಹುದು. ಅದೇ ರೀತಿ ನಾವು ಉಳಿದಂಥ ಅರ್ಧಾಂಶ ಮಿಕ್ಸನ್ನು ಪಾನಿಗೆ ಹಾಕಿ ಚೆನ್ನಾಗಿ ದೋಸೆ ಥರನೇ ಅದನ್ನು ಅಗಲಕ್ಕೆ ಮಾಡ್ಕೊಳ್ಳೋಣ. ಇದನ್ನು ಸಹ ಹಾಗೆ ಚೆನ್ನಾಗಿ 2 ಕಡೆ ಸಹ ಬೇಯಿಸ್ಕೊಳ್ಬೇಕು. ನಾವೊಂದು ಪ್ಲೇಟಿಗೆ ಇದನ್ನ ಹಾಕ್ಬೋದು. ಈಗ ಪ್ಲೇಟಿಗೆ ಹಾಕಿಟ್ಟಂಥ ಸ್ನ್ಯಾಕ್ಸ್ನ ನಾವು ಚೆನ್ನಾಗಿ ಈಗ ಕಟ್ ಮಾಡ್ಕೊಳ್ಳೋಣ. 4 ಪೀಸ್ ಅಥವಾ 8 ಪೀಸ್ನ ನೀವು ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಬೆಂದಿದೆ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಹೆಚ್ಚಿನ ಮಕ್ಕಳು ಆಲೂಗಡ್ಡೆನ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಹೆಲ್ದಿಯಾದಂತಹ ಒಂದು ಸ್ನ್ಯಾಕ್ಸು ಹೌದು, ಹಾಗೆ ಮಕ್ಕಳಿಗೆ ಖುಷಿನೂ ಆಗುತ್ತೆ, ಸ್ವಲ್ಪ ತಿಂತಾರೆ, ಹೊಟ್ಟೆನೂ ತುಂಬುತ್ತೆ. ಮಕ್ಕಳಿಗೆ ಅಷ್ಟೆಲ್ಲ ದೊಡ್ಡವರಿಗೆ ಸಹ ಇದು ತುಂಬ ಇಷ್ಟ ಆಗುವಂಥದ್ದೇ ಸ್ನ್ಯಾಕ್ಸು. ಇದಕ್ಕೆ ಪರ್ಟಿಕ್ಯುಲರ್ ಹೆಸರು ಅಂತ ಏನು ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಇದ್ರ ಹೆಸರು ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಇದ್ರ ಹೆಸರು ತಿಳ್ಕೊಳ್ಳೋಣ ಏನನ್ನೋದು. ಒಂದು ರೀತಿಯಲ್ಲಿ ನೋಡಲಿಕ್ಕೆ ಹೋದರೆ ನಮಗೆ ಈ ಪಿಜ್ಜಾ ಥರನೇ ಕಾಣುತ್ತೆ. ಪಿಜ್ಜಾ ಯಾರು ಇಷ್ಟಪಡ್ತಾರೋ ಆ ಮಕ್ಕಳಿಗೆ ಪಿಜ್ಜಾ ಅಂತ ಹೇಳಿ ಸಹ ಕೊಡ್ಬೋದು, ತಿಂತಾರೆ ಮಕ್ಕಳು. ಟೊಮೆಟೊ ಸಾಸ್ ಜೊತೆ ಇದನ್ನು ತಿನ್ನಿ, ತುಂಬ ಟೇಸ್ಟ್ ಇದೆ. ಮನೇಲಿ ಟ್ರೈ ಮಾಡಿ, ನೀವು ಮಾಡಿದ್ದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಗಿದೆ ಅನ್ನೋದನ್ನು. ಸ್ನೇಹಿತರೆ, ನೋಡೋದಲ್ಲ, ಇದು ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡುವಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ. ತುಂಬ ಈಸಿ ಸಹ ಇದೆ, ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ನಮಸ್ಕಾರ.